ಗೌಡನ ಮನೆಯಾಕ ಈ ಲೌಡಿ ಬಂದು ನಮ್ಮ ಮನ್ಯಾಗ ಕೇಳ್ದಂಗೆ ಮಾಡ್ಬಿಟ್ಲ. ನಮ್ಗೆ ಎದುರು ಮಾತಾಡ್ತಾಳೆ, ಎದುರು ಇರ್ತಾಳೆ. ಈ ಚಿನ್ನಮ್ಮನ ಏನಾದರೂ ಮಾಡಿ ನೆಲಕ್ಕಾಕಿ ಊತಾಕ್ಬಿಡುವ ಅಂದ್ರೆ ಪೊಲೀಸರು ಬಂದು ಎತ್ಕೊಂಡು ಹೋಗ್ಬಿಡ್ತಾರ ನಮ್ಮನ್ನ ಅಂತ ಕಷ್ಟ. ಏನು ಮಾಡೋದು? ಹೆಂಗಾರು ಮಾಡಿ ಅವಳನ್ನ ನೆಲಕ್ಕಾಗಿ ಕಚ್ಚಿಸ್ಬೇಕಲ್ಲ. ಅಯ್ಯೋ ರೀ ಬನ್ರಿ, ನನ್ನ ಪರಿಸ್ಥಿತಿ ಯಾವ ಥರ ಆಯ್ತು ನೋಡ್ರಿ. ತಲೆ ಮೆಕ್ಕ ಬೀಳ್ತಲ್ರಿ, ಕಾಲ್ ಜಾರ್ ಬಿದ್ದು. ಅಯ್ಯೋ ಮಿಂಟ್ರು ಬಿಡ್ತಾವ, ಯಾರು ಬರ್ರೋ. ಅಯ್ಯೋ ರೀ, ಅಯ್ಯಯ್ಯೋ ಏನೈತಿ ಏನೈತಿ ಗೌಡ್ ನಿಂತಿಗಾಯ್ತ್ರಿ, ಏನೈತಿ ನಿನ್ಗ ಏನೈತಿ? ಅಯ್ಯೋ ಮಿಟ್ಬಿಡ್ತಾಳೆ, ಏನು ಹೆಂಗೆ ಬಿದ್ದೀಯಾ? ಮಗ ಏನು ಹೆಂಗೆ ಸೊಟ್ಟು ಮುತ್ತಿ ಆಗ್ಬಿಟ್ಟೈತಿ ಲೇ. ಅಯ್ಯೋ ನಿನ್ ಗೌಡ್ರ ಎಂತಿಗೆ ಆಯ್ತ್ರಿಗೆ ಇಷ್ಟು ಮಣ್ಣಾಕ ಬಾರ ಏತ್ ಬಾರಯ್ಯೋ. ಅಯ್ಯಯ್ಯೋ ನಡವಳಕ್ತಲ್ಲಪ್ಪೋ ಯಪ್ಪ ಭಗವಂತ. ಅಯ್ಯಯ್ಯೋ ಕಾಲು ಜಾರ್ತೈತಿ. ಅಯ್ಯಯ್ಯೋ ನಿನ್ ಮನ್ ಕಾಯುವಾಗ ನಿಂಗೆ ಬರಬಾರ್ದು ಬರ ನಿನ್ ಚಾಪ ಸತ್ತೊತ್ಕೊಂಡಾಗ ಹೆಂಗ್ ಬಿದ್ಯೋ. ಅಯ್ಯಯ್ಯೋ ಮೊದ್ಲ ನನ್ನ ನಡನೆ ಬೀಳ್ತು, ಅದ್ರ ಜೊತೆಗೆ ನೀನು ಬಿದ್ಯಲ್ಲೋ ಮಾರಯ್ಯ. ಯವ್ವೋ ಯಾರು ಕಾಪಾಡ್ರೋ. ಲೋ ಗೌಡ ಲೌಡ ಎದಳ ಮ್ಯಾಕ ಯಪ್ಪ ಭಗವಂತೋ, ನನ್ನ ನಡ ಹೋಯ್ತೋ. ಎಲ್ಲ ಮೀನಿನ ಸೊಸೆ, ಎಲ್ಲ ಮೀನಿನ ಸೊಸೆ ಕರಿಯಮ್ಮಿ. ಒಂಚೂರು ಇವತ್ತು ಆಚಾರ ಬಿಡ್ತೀನಿ ಕರಿಯಮ್ಮಿ. ಬಚ್ಚು ಮನೆ ಉಜ್ಜಕ ಹಾಕಿಲ್ಲೇನ? ಹೆಂಗ್ ಜಾರ್ ಬಿದ್ದೀವಿ ನೋಡಿ ಇಬ್ರು. ಕರಿ ಅವಳನ್ನ. ಚಿನ್ನಮ್ಮ ಬಾರೆ ಒಳಕ ಬಚ್ಚು ಮನೆ ಬಾರೆ. ಅಯ್ಯಯ್ಯೋ ಸೊಸಿಯ ಬಚ್ಚ ಮನೆಯಾಗ ಹೋಗ್ತಿಲ್ಲ ನೀನೆಂತ ಮಾವು ಸೀಮೆ ಅಂತ ಮಾವನಯ್ಯ. ಇರು ನೆಂಟ್ರು ಗಾಯತ್ರಿ ಕರ್ಕೊಬತ್ತೀರ ಒಂಚೂರು. ಸೊಸಿಯ ಬಚ್ಚ ಮನೆಯಾಗ ಬಾಯಿಲೆ ಅಂತಿ. ಕಾಲ್ ಬರ್ತ ಕೈ ಇಳಿಯಕ್ಕೂ ಯಾರಿಲ್ಲ ಅನ್ಸುತ್ತೆ ನಿನ್ಗೆ. ಮಿಂಟು ಗುಡ್ಸೋಳ ಮಕ್ಳ. ಗೌಡ ಅಂತ ಗೌಡ ಲೌಡಿ ಮಗ ಇವನು. ನಾನು ಬಚ್ಲಾ ಕುಜ್ಜಿಲ್ಲ ಬಾಯಿಲಿ ಅಂತ ಕೂಗಿದ್ರೆ ನಾನು ಬಚ್ಚ ಮನೆಗೆ ಹೋಗ್ತೀನಿ ಅಂತ ಇವಳು. ನನಗೆ ತೇವಲ್ಲ ಇವಳು ಬಚ್ಚ ಮನೆಗೆ ಹೋಗಕ್ಕೆ. ಮಗನ ಇರ್ತೀನ ನನಗೆ ಅರ್ಬಿಲ್ಲ. ರೋಡಾಗೆಲ್ಲ ಸಾರ್ಕೊಂಡ್ಬಿಟ್ಟದಕ್ಕಪ್ಪ ಇದು. ಹಿಂಗೆ ಬೇಕಾದ್ರೆ ಹೇಳ್ಕೊ ಬರುತ್ತಾ. ಏ ಬಾರ ಮಿಲಿ ನೀ ಮತ್ತೆ ನಿಲ್ಲೇ ಅವಳೆ ಬಾ. ಏನ್ರಿ ಮಾವರ ಈ ವಯಸ್ಸಾಗ ಏನೋ ಮಾಡಕ್ ಹೋಗಿ ಮಾವ ಅತ್ತೆ ನಂಗೆ ಬೆಳೆಸಿರಿ. ನೀವು ನೋಡಿದ್ರ ನಡವಳ್ಕ ಬಿದ್ದಿರಂಗಿದ್ರಿ. ಅಯ್ಯಯ್ಯೋ ಇದೇನು ಈ ವಯಸ್ಸಾಗ ಏನು ಮಾಡ್ತಿದ್ರಿ? ಅದು ಬಚ್ಚು ಮನೆಯಾಗ ರೂಮ್ ಇದ್ದಿಲ್ಲ ನಿಮ್ಗೆ? ಎಣ್ಣೆ ಏನು ಹೇಳಕತ್ತೈತಪ್ಪ. ಇದನ್ನೇ ಊರು ಓಡಕ್ಕೆ ಹೋಗಿ ಹೇಳಿದ್ರೆ ಜನ ಬಿಟ್ಟಾರಪ್ಪ. ನನ್ನ ಚಪ್ಪಲ್ ತಗೊಂಡು ಕಾಲು ಮರಿ ತಗೊಂಡು ಇಳಿಯಕಲ್ಲೇನ. ಇದೇನ ಗೌಡ ಈ ವಯಸ್ಸಾಗ ಇಂಥವೆಲ್ಲ ಮಾಡ್ತಾನ ಅಂತೇಳಿ. ಇವಳು ನೋಡಿದ್ರೆ ಕಾಜಾರ್ ಬಿದ್ದವಳ, ಅದಕ್ಕೆ ಬಿದ್ದಾಳ. ಇವಳು ನೋಡಿದ್ರೆ ಏನು ಮಾಡ್ತಿದ್ರಿ ನಡವಳು ಕಟ್ಕೊಂಡಿರಿ ಅಂತಾಳ. ಅಯ್ಯೋ ಏನಪ್ಪ ಇದು ಡಬಲ್ ಮೀನಿಂಗ್ ಎಲ್ಲ ಮಾತಾಡ್ಕೊಂಡೀವಿ ಹೆಣ್ಮಗ. ಅಲ್ಲ ಕಣಮ್ಮ, ಮನೆಯಾಗ ಬಚ್ಚಲು ಉಜ್ಬೇಕು ಮಾಡ್ಬೇಕು ಅನ್ನೋದು ಅಷ್ಟು ಗೊತ್ತಾಗಿಲ್ಲೇನ? ನೋಡು ನಿಮ್ಮ ಮತ್ತೆ ಬಂದು ಬಿದ್ಲು, ನಿಮ್ಮ ಮತ್ತೆ ಮ್ಯಾಗ ನಾನು ಬಿದ್ದಿ. ನಿಮ್ಮ ಮತ್ತೆ ನೋಡು ಮಗ ಹೆಂಗೆ ಎತ್ಕ ಗೊತ್ತಾ. ನಿಮ್ಮ ಅತ್ತೆಗೆ ಸುಸ್ತಾಗ್ತೈತಂತೆ. ನಡಿ ನೀರು ಕುಡ್ಸು ನಡಿ. ಅವಳಿಗೆ ಟೀ ಕಾಪಿ ಏನು ಕೊಡು. ಸುಸ್ತಾಗಿ ಮಾಡ್ಕೊಳ ನಿಮ್ಮ ಮತ್ತೆ. ಹೌದೇ ನೀವು ಬಿದ್ದಿರೋದು ನೋಡಿದ್ರೆ ನಮ್ಮ ಅತ್ತೆ ಮ್ಯಾಗ ನೀವೇ ಬೇಕಂತ ಬಂದು ಬಿದ್ದಿರೋಂಗೆ ಐತಪ್ಪ. ಬತ್ಲುದಿರತ್ತಲ್ಲ ಬಿದ್ದಿರೋದು ನೀವೇ ಬೇಕಂತೇಳಿ ಏನೋ ಲವ್ ಅನ್ಸುತ್ತೆ ನಮ್ಮ ಅತ್ತೆ ಮ್ಯಾಗ ನಿಮ್ಗೆ. ಅದಕ್ಕೆ ಲವ್ ಅಲ್ಲಿ ಬಿದ್ದುಬಿಟ್ಟಿದ್ರಿ. ಬಾಯ ಕೆಟ್ಟ ಬರೋ ಪದಗಳು ಬರ್ತಾವೆ ನೋಡು. ನಿನ್ನಂತ ಸೊಸೆಯ ಮದುವೆ ಆಗ್ಬಿಟ್ಟ ಮಾಡ್ಕೊಂಡ್ಬಿಟ್ಟು ನಮ್ಮ ಯಾಕ ಲವ್ ಅಂತೆ ಲವ್. ಯಾವ ಲವ್? ಹೋಗು ಸುಮ್ಕ ಹೋಗಿ. ಅದೇನು ಕೆಲಸ ಐತಿ ಮಾಡಾಗ ನಾಟಕ ಮಟ್ಟಲ್ಲಿ ನಾಟಕವ. ಫಸ್ಟು ಇಲ್ಲ ಬ್ಲೀಚಿಂಗ್ ಪೌಡಿ ಹಾಕ್ಬಿಟ್ಟು ಬತ್ಲುಚ್ಚು, ಇಲ್ಲ ಅಂದ್ರೆ ಸೋಪನ್ ಪುಡಿ ಹಾಕ್ಬಿಟ್ಟು ಬತ್ಲುಚ್ಚು. ಅಯ್ಯೋ ನಿನ್ನ ಮಗನಿಗೆ ಹೇಳ್ರಿ ಅದನ್ನೆಲ್ಲ. ಬತ್ಲುಜ್ಜು ಪಾತ್ರೆ ತೊಳಿ ಅವೆಲ್ಲನೂ ಬತ್ಲುಜ್ಜು ಮತ್ತು ಬಾತ್ರೂಮ್ ತೊಳಿ ಅಂತ ಎಲ್ಲ ನಿನ್ನ ಮಗನಿಗೆ ಹೇಳ್ಕೋಬೇಕು. ನಾನು ಬೆಳಗ್ಗೆ ಎದ್ದು 3 ಜನಕ್ಕೂ ಬೇಯಿಸಾಕಿ ನನಗೂ ಬೇಯಿಸಾಕೊಂಡು ಪಾತ್ರೆ ಎಲ್ಲ ತೊಳೆದು ಕಸ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಕೆಲಸ ಮಾಡ್ತೀನಿ. 3 ಜನ ಒಳ್ಳೆ ನುಂಗಿ ಅದೇನೋ ಒಂಥರ ಸಲ್ಗಬೇಕಂತ ಬೆಳ್ಕೊಂಡಿರಿ. ನಿಮ್ಮಂತರ್ಗ ಮಾಡ್ಬೇಕಂತ ಮಾಡಬೇಕು. ಹೋಗಿ ಉಚ್ಕೊಳ್ರಿ. ಅವಾಗ ಗಂಡ ಇರ್ತಿರು ಇಬ್ರು ಸೇರಿ ಉಜ್ರಿ. ಇಲ್ಲ ಅಂದ್ರೆ ನಿನ್ನ ಮಗನ ಕರ್ಕೊಂಡ್ಬಂದು ಉಚ್ಚು. ಸುಪ್ನಾತ್ಕಿತ್ತ ಹೋಗು ಸುಕ್ಕಿನೆಣ್ಣೆ. ನಿಮ್ಮ ಮತ್ತೆ ಹೆಂಗೆ ಬಿದ್ದಾಳ ಅಂತಂದ್ರೆ ಹೋಗಿ ಮಾಡ್ಕೊಡು ಅಂದ್ರೆ ನೀನೇ ಮಾಡಂತೀಯಲ್ಲ. ನೀನು ಮಾಡ್ತೀನಿ ಹೋಗು. ನಡು ಬಿಚ್ಚಕ್ಕಿಸ್ತೀನಿ ನಾ. ಹೋಗು ಮೆಂಟ ಕೊಡ್ತಾಳೆ. ಹೋಗು. ಹಾಯ್ ವೀಕ್ಷಕರೇ, ನೀವೆಲ್ಲ ನೃತ್ಯದ ವಿಡಿಯೋ ಹಾಕಿ ಅಂತ ಹಾಕಿದ್ರಿ. ಅದಕ್ಕೆ ಇವತ್ತು ಅದನ್ನ ಕಂಟಿನ್ಯೂ ಮಾಡಕತ್ತಾನ್ರಿ. ಇವ್ರಿಗೆ ಪಾಪವಾಗಿ 3 ದಿನ ಆಗೈತಿ ಮನೆ ಕರ್ಕೊಂಬಂದಿನಿ. ಯಾಕಂದ್ರೆ ಅದ ವಿಡಿಯೋ ಹಿಂದೆ ಹಾಕಿದ್ರ ಸ್ವಲ್ಪ ಕ್ಲಾರಿಟಿ ಬರಲ್ರಿ. ಅದಕ್ಕೆ ಪಾಪವಾಗಿ 3 ದಿನ ಆಗೈತಿ ಕರ್ಕೊಂಬಂದಿವಿ. ಗಂಡು ಪಾಪ ಆಗೈತ್ರಿ, ಅದಕ್ಕೆ ಮನ್ಯಾಗ ಕರ್ಕೊಂಬಂದಿವ್ರಿ. ಯವ್ವ ಮಗನ ಬಾಣ್ತೀನಿ ಹೆಂಗಿದ್ದಾರೆ? ಚೆನ್ನಾಗೈತಿ ತಾನೆ ಮಗ? ಎಷ್ಟು ಸರ ನೃತ್ಯ ಹೇಳದ್ ನಿನ್ಗ? ಮುಗಿನ ಎತ್ಕೊಂಡು ಚಟ್ನ ಹಿಂಗ್ ಬಂದ್ಬಿಡ್ತೀಯಲ್ಲ ಹೊರಕ. ಹಂಗ್ ಬರಬಾರ್ದು ಕಣೆ. ಬಾಣ್ತಿರು, ಅರ್ಥ ಮಾಡ್ಕೊಳ್ಳಿ. ಒಳಕ ಸುಮ್ಮನಿರ್ಸಿರ್ತೀವೇನೋ ನಿನ್ನ. ರಪ್ ನೋಡ್ಲಿ ಅಂದ್ಬಿಟ್ಟು ಹೋದ ತಕ್ಷಣ ಕರ್ಕ ಬಂದ್ಬಿಡ್ತೀಯಲ್ಲ ವೈದ್ಯನ. ಕರ್ಕ ಬರ್ಬೇಡ ಕಣೆ ಹಂಗೆ ಮಣಿ. ಓನೆಲ್ಲ ಗುಂಡು ಓನು ಅವನ ಜೊತೆಗೆ ಬಂದ್ಬಿಟ್ಟು ನನ್ನ ಮಾತಾಡ್ಸಕ್ಕಂತೇಳಿ ಗುಂಡು ನೀನು, ನನ್ನ ಮುದ್ದು ಗುಂಡು ನೀನು, ನನ್ನ ಮುದ್ದು ಬಂಗಾರ ನೀನು. ಹಿಡ್ದಿನ ನನ್ನನ್ ಗುಂಡಮ್ಮ ಅಂತಿದ್ದಿ. ಈಗ ನನ್ನ ಮೊಮ್ಮಗನು ಗುಂಡು ಅನ್ನು. ಇನ್ನೇನಂತೀರಿ? ಅವನು ಗುಂಡಮ್ಮ ಅಂತೆ, ಮಗನು ಗುಂಡ ಅಂತೆ. ಬೇರೆ ಏನಾರು ಕಟ್ಟಲ್ಲ ಪಾಪ. ಆಮೇಲೆ ಊರ್ ಮಂದಿ ಎಲ್ಲ ಗುಂಡು ಅಂತಾರೆ. ನೀನೇನ್ ಕರಿತಿ? ಊರ್ ಮಂದಿನ ಹಂಗೆ ಕರಿತಾರಲ್ಲ. ಈ ನೃತ್ಯ ಇಟ್ಟೋತವೆ ಹಿಂಗ್ ನಿಂತ್ಕೋಬಾರ್ದು. ನೋಡಿ ಆ ಮಗಿನ ಕರ್ಕೊಂಡು ಒಳಕ್ ನೋಡಿ. ಬಿಸ್ಲಾಗ ನಿಂತು ಇದ್ರಾಕ್ ಬಂದಿರೋದು ನೋಡು. ಹೊರಕ್ ಹಂಗಿ ಕಾಲಕ್ ಸಾಕಿಲ್ಲ ಏನಿಲ್ಲ. ಲೈಟ್ ಯಾಕಂದ್ರೆ ಗಂಡ್ ಮಗಿನ ಎತ್ಕ ಬಂದ್ಬಿಟ್ಟಾಳ ಹೊರಕ. ನಡಿ. ಹೋಗಲ್ಲ ವೆಂಕಟೇಶ. ನನ್ನ ಮೊಮ್ಮಗನ ಏನ್ ನೋಡ್ತಿ? ಹಂಗ ಕಣ್ ದೃಷ್ಟಿ ಆಗ್ಬಿಡುತ್ತೆ. ಹೋಗಜ ನಡಿಯ ಒಳಕ. ಗಂಡಂಗ ಎತ್ಕೊಂಡ್ ತೋರ್ಸಕ್ ಬಂದ್ಬಿಟ್ಲು. 3 ದಿನಕ್ಕೆ ಹಿಡ್ಕೊಂಡ್ ಬಂದಾಳ ಸಿಗಿಸ್ಕೊಂಡ ಮಗಿನ. ಬಕ್ಳ ಇದ್ರೆ ಒಳ್ಳೆ ಬಕ್ಳದಾಗ ಹಾಕೊಂಡಂಗ ಕೈ ಹಾಕಿಡ್ಕ ಬಂದಾಳ. ಹೋಗ ಒಳಕ. ಅದು ಯಾಕೆ ಹಂಗಾಡಿ? ನನ್ನ ಮಗು ನಾನು ನೋಡ್ಬಾರ್ದು? ಸುಮ್ಕಿರು. ಎತ್ಕೋಬೇಕು ಮುದ್ದಾಡ್ಬೇಕು ಅಂದ್ರೆ ನಮಗೂ ಆಸೆ ಇರಕ್ಕಿಲ್ವಾ? ಸುಮ್ಕಿರು, ಎತ್ಕೋತೀನಿ ಒಂಚೂರು. ಯಾಕಂಗಾಡಿ ಎತ್ಕೋತಾರಂತ
ರೀ ಈಗಲೇ ನಿನ್ನ ಮಗ ಕೈಯಾಗ ಸಿಗೋಲ್ಲ ಈ ಪಾಟಿ ಅವನು ನೀನು ಎತ್ಕೊಂಡು ಏನಾರು ಇದೆ ಏನೋಳೆ ಹಿಂಗೈತಿ ಅಂದ್ಬಿಟ್ಟು ಕೆಳಕ್ಕೆ ಬಿಟ್ಬಿಟ್ಟು ಸುಮ್ಕಿರು ಹೆಂಗೋ ನಾನಾರ ಎತ್ಕೊಂಡು ರೂಢಿ ಐತಿ ಹಾಸ್ಪಿಟ್ಲಾಗಿಂದ ನಾರ್ಮಲ್ ಡೆಲಿವರಿ ಐತಲ್ಲ ನೆನ್ನೆ ಡಿಸ್ಚಾರ್ಜ್ ಮಾಡಿದ್ರಲ್ಲ ಅದಕ್ಕೆ ನಾನಾರ್ವೇ ತಾಯಿ ಎತ್ಕೊಂಡು ರೂಢಿ ಇರುತ್ತೆ ನಿಮ್ಗೆ ರೂಢಿ ಇರೋಕ್ಕಿಲ್ಲ 1-2 ತಿಂಗಳು 3 ತಿಂಗಳು ಇರು ಎತ್ಕೊಳ್ಳುವಂತೆ ಅಲ್ಲಿವರೆಗೂ ಮಲಗಿಸಿರ್ತಾವೆ ಆಟಾಡ್ಸು ನಾನು ಇದನ್ನ ನನ್ನ ಕೈಯಾರ ಕಳ್ಕೊಂಬಿಟ್ಟೆ ಮಗುನ ಇವಾಗ ಅನ್ನಿಸ್ತಿದೆ ತಾಯ್ತನದ ಭಾಗ್ಯ ಹೆಂಗೆ ಅಂತೇಳಿ ನಾನು ನೃತ್ಯಕ್ಕೆ ಮಗುನ ಎತ್ಕೊಂಡಿರೋದು ನೋಡ್ತಿದ್ರೆ ನನಗೂ ಒಂದು ಮಗು ಆಗಬೇಕಿತ್ತು ನನ್ನ ಮಗುನ ನಾನು ಕಳ್ಕೊಂಡಾಗಲೇ ಇಷ್ಟು ನೋವು ತಿನ್ನಲಿಲ್ಲ ನಾನು ಬೇರೆಯವ್ರ ಮಗು ಎತ್ಕೊಂಡಿದ್ದಾಗಲೇ ನಂಗೆ ನೋವು ಗೊತ್ತಾಗ್ತಿದೆ ನಾನು ಅವತ್ತೊಂದು ದಿನ ಗೋಬಿ ಪಾನಿಪುರಿ ಅಂತೇವೆ ಒಂದು ತಿಂದಂಗೆ ಮಗುನ ಉಳಿಸ್ಕೊಂಡಿದ್ರೆ ಇವತ್ತು ನಾನು ಎತ್ಕೊಂಡು ಮುದ್ದಾಡ್ಬೋದಿತ್ತು ಆದರೆ ಅವ್ರ ಮುಂದೆ ತೋರಿಸ್ಕೊಳಕ್ಕೆ ಆಗಕ್ಕಿಲ್ಲ ಈಗ ಯಾರು ನಾನು ಹತ್ತೀನಿ ಅಂದರೆ ನೋಡು ಇವಳು ನಾಟಕ ಮಾಡ್ಕೊಂಡು ಬಂದಾಳೆ ಅಂತಾರೆ ಆದರೆ ನನಗೆ ತಾಯ್ತನದ ಬಗ್ಗೆ ನನಗೂ ನೋವು ಆಗ್ತಿದೆ ಓಯ್ ಒಂದು ಯಾಕೆ ಹಿಂಗೆ ಹೇಳ್ತಿದ್ಯಾ ತಿರುಗು ಮಗು ನೋಡಿದಾಗ ನಿನಗೂ ನನಗೂ ಮಗು ಆಗಬೇಕು ಅಂತ ಅನಿಸ್ತೈತಲ್ಲ ಅಳೋದ್ರಿಂದ ಏನೂ ಬರೋಕ್ಕಿಲ್ಲ ನೋಡು ಅಣ್ಣ ಅವ್ವ ಎಲ್ಲ ಅಷ್ಟು ಖುಷಿಯಾಗೋರು ನೀನು ಹಿಂಗೆ ಹತ್ತಿದ್ರೆ ಏನಂಕಂತಾರೆ ಹೇಳು ನಮಗೆ ಮಗು ಆಗಿರುತ್ತೆ ಒಟ್ಟರ್ಕೊಂಡು ಹೇಳ್ತಾಳೆ ಅಂತ ಸುಮ್ಕಿರು ನಿನಗೂ ನೋವು ಇರುತ್ತೆ ಅದು ಕಳ್ತಿದ್ದೆ ಅಂತ ನನಗೆ ಗೊತ್ತು ನೀನು ಬಂದಾಗಲೇ ಅನ್ಕೊಂಡೆ ಈ ಕಡೆ ಮಗು ನೋಡಕ್ಕೆ ಹೋಯ್ತಾವಳೆ ಅನ್ಕೊಂಡೆ ಅವಳಿಗೂ ಮಗು ಹೋಗೈತಲ್ಲ ಇವಾಗ ಸಂಕಟಾದಂಗೆ ಆಗುತ್ತೆ ಹೊಟ್ಟೆ ಒಳಗಿಂದ ಅನ್ಕೊಂಡು ಬಂದೆ ನೋಡು ಯೋಚನೆ ಮಾಡ್ಬಿಡ ತಿರ್ಗು ರೀ ನನಗೆ ಯಾವ ಗೋಬಿನೂ ಬೇಡ ಯಾವ ಪಾನಿಪುರಿನೂ ಬೇಡ ಒಂದು ಮಗು ಬೇಕು ರೀ ಫಸ್ಟ್ ಒಂದು ಮಗುನ ಮಾಡ್ಕೊಂತೀನಿ ನಾನು ಇಲ್ಲ ಅಂದರೆ ನೋಡು ಅವರು ಎಷ್ಟು ಮುದ್ದಾಡ್ತಿದ್ದಾರೆ ನನಗೂ ತಾಯ್ತನದ ಬಗ್ಗೆ ಬೇಕು ಅನಿಸ್ತಿದೆ ಇವಾಗ ನಾನು ಇದಕ್ಕೆ ಕಳ್ಕೊಂಬಿಟ್ಟೆ ಇವಾಗ ನೋವು ಏನು ಅಂತ ನನಗೆ ಅರ್ಥ ಆಯ್ತಿದೆ ರೀ ಫಸ್ಟ್ ನಾವು ಒಂದು ಮಗು ಮಾಡ್ಕೊಳ್ಳೋ ನನಗೆ ಪಾನಿಪುರಿ ಗೋಬಿ ಏನು ಬೇಡ ಏನು ತಿನ್ನಕ್ಕೆ ಬೇಡ ನಾವು ಒಂದು ಸಲ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಕಣ್ರಿ ಅದು ಈ ಅಣ್ಣ ಅದಕ್ಕೆಲ್ಲ ಅವ್ವ ಈ ಕಡೆ ನೋಡ್ತಾವಳೆ ಸುಮ್ಕೆ ಬಾ ಆಗೋ ಟೈಮ್ಗೆ ಆಗ್ತಾವ ಯೋಚನೆ ಮಾಡ್ಬೇಡ ಬಾ ಮೊದಲೊಂದು ಆಗೋಗೈತಲ್ಲ ಮತ್ತೆ ನಿಂತ್ಕೊಳ್ಳುತ್ತೆ ಯೋಚನೆ ಮಾಡ್ಬೇಡ ಹತ್ತರಿಂದ ಏನು ಬರುತ್ತೆ ಹೇಳು ನಡಿ ಅಣ್ಣನ ಮಗನ ಮಾತಾಡ್ಸೋಮಂತ ನಡಿ ನಾವು ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಕೊಟ್ಟು ಬಂದಿದ್ದಷ್ಟೇ ಓನೇ ಇಲ್ಲ ಮತ್ತೆ ನಡಿ ಮತ್ತೆ ನೋಡುವಂತ ನಡಿ ನೋಡಮ್ಮ ನೋಡು ನೀ ಬಂದ ತಕ್ಷಣ ನನ್ನ ಮಗ ಹೆಂಗ್ ನಗ್ತಿರ್ತಾನ ಅವ್ರು ತಕ ಕುಣಿತಿರ್ತಾನ ಹಂಗೆ ಅಲ್ಲೇ ಮಕ್ಕಂಡಿತ್ತವೆ ನಿನ್ನ ಹೆಸರು ಕೇಳ್ಬಿಟ್ರೆ ಸಾಕು ಒಂದು ಅಮ್ಮ ಅಂದ್ಬಿಟ್ರೆ ಸಾಕು ಮಕ್ಕಂಡಿತ್ತವೆ ಹಿಂಗೆ ಕಾಲು ಕೈ ಆಡಿಸ್ತಿರ್ತಾನೆ ಏನೋ ಚಿಕ್ಕವನ ಮೇಲೆ ಭಾಳ ಆಸೆ ಅನ್ಸುತ್ತೆ ನನ್ನ ಮಗಗೆ ನೋಡವ ಚಿಕ್ಕಪ್ಪನ ಮೇಲೆ ಭಾಳ ಆಸೆ ಇರೋದು ಚಿಕ್ಕಪ್ಪನ ಮೇಲೆಲ್ಲ ನಾನಂದ್ರೆ ಭಾಳ ಇಷ್ಟ ಅಲ್ವೇನ್ಲ ಮರಿ ಮಗನೇ ಕಕ್ಕ ಚಿಕ್ಕಪ್ಪ ಅವನು ನನ್ನ ತಾನೇ ಅವನು ಕಕ್ಕಿ ಅನ್ನಕ್ಕಿಲ್ಲ ಚಿಕ್ಕಪ್ಪ ಅಂತಾನೆ ಅನ್ನಗದವನು ನಾ ಅದಕ್ಕೆ ನನ್ ಕಂಡ್ರೆ ಭಾಳ ಇಷ್ಟ ಅವನ್ಗ ನಿನ್ಗೊಂದು ಆದಂಗ ನನ್ನ ಮಗಂಗ ಇನ್ನೊಂದು ಆಗ್ಬಿಟ್ರೆ ಅವನಿಗೊಂದು ನೆಮ್ಮದಿ ತಗೊಬಿಡ್ತೀನಿ ನಿಮ್ಮಪ್ಪ ಬಡವ್ರಗ ಬಗ್ರಗ ಮಾಡಿದ್ಕುವೆ ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡ್ತಾನೆ ಭಗವಂತ ಅಂತೇಳಿ ಗೊತ್ತಾಗ್ಬಿಡುತ್ತೆ ನೋಡಪ್ಪ ನಮ್ಮೊಂದು ಅಮ್ಮಂಗ ಒಂದು ಮಗ ಆಗ್ಬಿಟ್ರೆ ಅವಳು ಇರಬಾರ ಎಲ್ಲ ಕಳ್ಕೊಂಡು ನೆಮ್ಮದಿ ತಕೊಂಡ್ಬಿಡ್ತಾಳೆ ಅಲ್ವೇನೆ ಇವಾಗ ಗೋಬಿ ಪಾನಿಪುರಿ ಅಂತವೆಲ್ಲ ಏನು ತಿನ್ಬೇಕು ಹೋಗ್ಬೇಡ ಮಗ ನಿನ್ಕತ್ತವ ನೀನು ಅಂತೇವ್ ತಿಂದೆ ಹೊಟ್ಟೆ ಕೆಡ್ಸ್ಕೊಂಡಿದ್ದು ಹೊಟ್ಟೆ ಹಾಳು ಮಾಡ್ಕೊಂಡು ಮಗ ಹೋಗಿದ್ದು ಇನ್ಮ್ಯಾಗ ತಿನ್ನೋದು ಬಿಟ್ಬಿಡು ಅಂತವೆಲ್ಲ ತಿನ್ನಬಾರ್ದು ಒಂದು ಮಗು ಆಗೋವರೆಗೂ ಎಲ್ಲ ಕಟ್ಟಿಟ್ಟಿರ್ಬೇಕು ಆಮೇಲೆ ತಿನ್ನೋದಿದ್ದೇ ಐತಿ ಮಕ್ಳು ಕರ್ಕೊಂಡು ನೀನು ಒಂದ್ಸರಿ ತಿಂದು ಬರ್ಬೋದು ಅದ್ರ ಬದಲು ಆಗಿಲ್ಲ ಅಂದ್ರೆ 100 ಮಂದಿ 100 ಮಾತಾಡ್ತಾರೆ ಕಣವ ಫಸ್ಟು ಮಗ ಆಗೋದ್ರ ಕಡೆ ಈಗ ಕೊಟ್ಕ ಹಂಗೂ ಹಿಂಗೂ 7 ತಿಂಗಳಕ್ಕೆ ಮಗ ಆಗ್ಬಿಡ್ತಲ್ಲ ಹೆಂಗೋ ಒಳ್ಳೇದಲ್ಲಿ ಕಾರಣ ಮಗ ಮಾತ್ರ ಚೆನ್ನಾಗವನ ಕಣ ನೋಡಕ್ಕೆ ಮುದ್ದಾಗಿ ನಿನ್ನಂಗ ಅವನ ಇಲ್ಲಪ್ಪ ನನ್ನ ಸೊಸೆ ಇದ್ದಂಗ ಅವನ ನನ್ನ ಸೊಸೆನೇ ನನ್ನ ಸೊಸೆ ಬಣ್ಣ ನನ್ನ ಸೊಸೆ ರೂಪನೇ ಇರೋದು ಅವನ್ಗ ಭಾಳ ಚಲೋ ಅವನ ಇಲ್ಲಂಗೆ ನನ್ನ ರೂಪನೇ ಇದು ನಿನ್ನ ಸೊಸೆ ರೂಪನೇ ಇರೋದು ನಾನು ಅದನ್ನ ನೋಡು ನಿನ್ನ ಸೊಸೆ ಹೆಂಗವಳು ಹಂಗ ಇರೋದು ನಂಗೆ ಕಷ್ಟಕ್ಕಾದವಳು ನಿನ್ನ ಸೊಸೆನೇ ಯಾಕವೋ ಅರ್ಥ ಮಾಡ್ಕೊಂಡು ಇವತ್ತು ನಾವು ಒಂದು ಮಗಿನ ಮಾಡ್ಕೊಳಕ ನನ್ನ ಬೆನ್ನೆಲ್ವಾಗ ನಿಂತವಳೆ ನಾನು ಹೆಂಡ್ರು ಅದಕ್ಕೆ ಹೇಳೋದು ಹೆಣ್ಮಕ್ಳು ತ್ಯಾಗಮಯ್ಯಿ ಅಂತೇಳಿ ನೋಡಿದ್ರಲ್ಲ ವೀಕ್ಷಕರೇ ಮಗು ಆಗಿಲ್ಲ ಅಂತೇಳಿ ಮನೇಲಿ ಕುತ್ಕೊಳ್ಳೋದ್ರಿಂದ ಏನೂ ಬರಲ್ಲ ಮಗು ಆಗಿಲ್ಲ ಅಂತೇಳಿ ಮುಂದೆ ಹೆಜ್ಜೆ ಇಟ್ಟು ನಾವು ಏನು ತೋರಿಸ್ಕೊತೀವಿ ಹಾಸ್ಪಿಟ್ಲಲ್ಲಿ ಏನದೇ ಇವತ್ತು ನಾನು ನನ್ನ ಗಂಡ ಇಷ್ಟು ಖುಷಿಯಾಗಿದ್ದೀವಿ ಒಂದು IVF ಮಾಡಿಸ್ಕೊಂಡು ಯಾರಿಗೂ ಗೊತ್ತಾಗ್ದಂಗೆ ಇವತ್ತು ನನಗೆ ಮಗು ಆಗಿದೆ ಅಂದರೆ ಅದಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದ ತಿಳಿಸ್ಬೇಕು ಹಾಸ್ಪಿಟ್ಲವ್ರಿಗೆ ಮತ್ತು ನನ್ನ ಗಂಡಂಗೆ ನನ್ನ ಸಪೋರ್ಟಾಗಿ ನಿಂತಿದ್ದು ನನ್ನ ಗಂಡನ ಸಪೋರ್ಟಾಗಿ ನಿಂತಿದ್ದು ನಾನು ಅಷ್ಟೇ ಅಲ್ಲ ಜೀವನದಲ್ಲಿ ಆಗಿಲ್ಲ ಅಂತೇಳಿ ಒಂದು ಹೆಣ್ಣನ್ನು ದೂಷಿಸೋದು ಇಲ್ಲ ಗಂಡನ ದೂಷಿಸೋದು ಯಾವುದಕ್ಕೂ ಸಮ ಬರೋಕ್ಕಿಲ್ಲ ಏನೇ ಆಗಲಿ ಒಬ್ಳು ತಾಯಿ ಆದ್ರೇ ಅವಳ ಜೀವನ ಸಾರ್ಥಕ ಆಗೋದು ಅದನ್ನು ಬಿಟ್ಟು ನಾನು ತಾಯಿ ಆಗೋದೇ ಇಲ್ಲ ನಂಗೆ ತಾಯ್ತನ ಬೇಕೇ ಆಗಿಲ್ಲ ಅಂತಾರಲ್ಲ ಅಂತೇವ್ರ ಜೀವನ ನೆಲಸಮ ಆಗ್ಬಿಡುತ್ತೆ ಅದಕ್ಕೆ ಹೇಳೋದು ಯಾವ್ಯಾವ ಟೈಮ್ಗೆ ಯಾವ್ಯಾವ ಸಮಯಕ್ಕೆ ಏನೇನು ಆಗಬೇಕು ಅದನ್ನು ಮಾಡ್ಕೊಬಿಡಿ ಆಮೇಲೆ 60 ವರ್ಷ 40 ವರ್ಷ ಆದ್ಮೇಲೆ ನಾನು ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಆಗೋಕ್ಕಿಲ್ಲ ಯಾವ್ಯಾವ ಟೈಮಲ್ಲಿ ಏನೇನು ಬೇಕೋ ಅದನ್ನು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳಿ ಇವಾಗೆಲ್ಲ ಮೆಡಿಸಿನ್ ಮ್ಯಾಗೆ ನಿಂತಿರೋದು ಏನು ಮಾಡೋಕ್ಕಾಗಿಲ್ಲ ಯಾಕಂದರೆ ಕೊರೋನಾ ಇಂಜೆಕ್ಷನಿಂದ ಗಂಡಸರಿಗೆ ತುಂಬ ಪ್ರಾಬ್ಲಮ್ ಆಗಿದೆ ಹಾಗಾಗಿ ಯಾರು ಇನ್ನೂ ಮಕ್ಕಳಾಗಿಲ್ಲ 2 ವರ್ಷ 3 ವರ್ಷ ಆದ್ರೂ ಅಂದರೆ ಫಸ್ಟು IVF ಸೆಂಟರ್ಗಳಿಗೆ ಹೋಗಿ ಮಾಡಿಸ್ಕೊಳ್ಳೋದು ಕಲ್ತ್ಕೊಳ್ಳಿ ಮಗು ಹಾಗೆ ಆಗ್ತವೆ ಇವಾಗ ನಾನು ಎಷ್ಟು ಖುಷಿಯಾಗಿದ್ದೀನಿ ನೀವು ಅಷ್ಟೇ ಖುಷಿಯಾಗಿರ್ತೀರ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್